ರಾಜವೀರ ಮದಕ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಸೂರಪ್ಪ ಸ್ನೇಹಜೀವಿ ಗೆಳೆಯರ ಬಳಗ ಅವರ ಒಂದು ಮುಂದಾಳತ್ವದಲ್ಲಿ ರಾಮು ಚಿತ್ರದುರ್ಗ ಈ ಪರಿಸರ ಕಂಡಂತ ಹಿರಿಯ ಆಟಗಾರ ಕೂಡ ಅವರ ಒಂದು ನಾಯಕತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಒಂದೆಡೆ ದುರ್ಗ ಆಲ್ಬನ್ಸ್ ಚಿತ್ರದುರ್ಗ, ಇನ್ನೊಂದೆಡೆ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗದೊಂದಿಗೆ ಇಲ್ಲಿನ ಪರಿಸರದ ಎರಡು ಶ್ರೇಷ್ಠ ತಂಡಗಳು ಎವರ್ಗ್ರೀನ್ ಹಾಗೂ ಸುವರ್ಣ ಇವರ ಸಾಥ್ನಲ್ಲಿ ಅತಿ ವೈಭವೋಪೇತ ಪಂದ್ಯಕೂಟ ಸಾಗ್ತಾ ಇದೆ ರಾಜವೀರ ಮದಕರಿ ನಾಯಕ ಕಪ್ಗಾಗಿ. పోనా హలో పోనా ಅಂತೂ ಇಂತೂ ಬಾಲ್ ಸೆಲೆಕ್ಟ್ ಆಯ್ತು. ಬಹುಶಃ ಮುಂದಿನ ದಿನಗಳಲ್ಲಿ ವಿನ್ಸನ್ ಕಂಪನಿ ಅವರೇ ಇಲ್ಲಿ ಬರಬೇಕಾಗ್ತದೆ. ಆರು ಓವರ್ಗಳ ಪಂದ್ಯಾಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಫ್ರೀ ಕ್ವಾರ್ಟರ್ ಫೈನಲ್ ಫೆನ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ. ಲವೇಶ್ ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಹರೀಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸುಜಿತ್. ಉತ್ತಮತೆ ಸತ ಓಟುಗಳು ಬರ್ತಾ ಇಲ್ಲ. ಗೋಟುಗಳ ಹಿಂದೆ ನಸ್ರು. ಶಾಟ್ ತಾಳ್ಬನೆ ಭಾಗದಲ್ಲಿ ನಾಗ, ಗಿಳಿಯಾರು ನಾಗ. ಪಾಯಿಂಟ್ ಭಾಗದಲ್ಲಿ ನಿರಂಜನ. ಸಿಲಿ ಮಿಡ್ ಆಫ್ ಭಾಗದಲ್ಲಿ ಮ್ಯಾಡಿ. ಫಾರ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ನವೀನ, ರಾಕಸ್ ನವೀನ. ಶಾಟ್ಸ್ ಲೆಗ್ ಭಾಗದಲ್ಲಿ ಪ್ರಸಾದ್ ನೆರಳಕಟ್ಟೆ. ಸಿಲಿ ಮಿಡ್ ಆಫ್ ಭಾಗದಲ್ಲಿ ಸಾಗರ್ ಭಂಡಾರಿ. ಧೀರಜ್ ಮಿಡ್ ವಿಕೆಟ್ ಭಾಗದಲ್ಲಿ ಹಾಗೂ ಲಾಂಗ್ ಆನ್ ಭಾಗದಲ್ಲಿ ಸೋನು ಪಡುಬೇದ್ರ. ಉತ್ತಮತೆ ಸತ ಓಟಗಳು ಬರ್ತಾ ಇಲ್ಲ. ಔಟ್ ಸತ ಆಶ ಹೊರ ತಿರುವನ್ನು ಪಡೀತಾ ಇದೆ. ಓಟಗಳು ಕೂಡ ಬರ್ತಾ ಇಲ್ಲ. ಫೈನ್ಸ್ ಬೆಂಗಳೂರು ರೇಣುಗೌಡ ಅವರ ಮಾಲಕತ್ವದ ತಂಡ ಬಹಳಷ್ಟು ಅಕ್ರಮಾನ್ಯ ಪ್ರಶಸ್ತಿಗಳನ್ನ ಗೆದ್ದುಕೊಂಡಂತ ತಂಡ. 2 ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟ ನಡೆಸಿದ ಸಂಸ್ಥೆ ಕೂಡ ಫೆನ್ಸ್ ಬೆಂಗಳೂರು.
ಅದರ ವಿರುದ್ಧವಾಗಿ ಚಾಣಕ್ಯ. ಜಾನ್ಸನ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. ಹರೀಶ್ ಹುದ್ದರನ್ನ ಕಳ್ಕೊಳ್ತಾ ಇದೆ. ಭಂಡಾರಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹುದ್ದರನ್ನ ಕಳ್ಕೊಳ್ತಾ ಇದೆ ಚಾಣಕ್ಯ ಜಾನ್ಸನ್ ಕುಂದಾಪುರ. ರವಿ ಹೆಗ್ಡೆ ಅವರ ಮಾಲಕತ್ವದ ಜಾನ್ಸನ್ ಇಲ್ಲಿ ಚಾಣಕ್ಯ ಜೊತೆಗೆ ಆಟವನ್ನು ಆಡ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಡಿಗನ ಸೇರ್ಪಡೆಯನ್ನ ಕಳ್ಕೊಳ್ತಾ ಇದೆ ರಾಜ್ಯ ಸಾಲಿಗ್ರಾಮ. ರಾಜ್ಯ ಕಂಡಂತಹ ಎರಡು ಶ್ರೇಷ್ಠ ಆಟಗಾರರು ಎದುರು ಬದಲಾಗ್ತಾ ಇದ್ದಾರೆ. ಒಂದೆಡೆ ರಾಜ್ಯ ಸಾಲಿಗ್ರಾಮ, ಇನ್ನೊಂದೆಡೆ ಸಾಗರ್ ಭಂಡಾರಿ. ಬಹಳ ಸುತ್ತಮುತ್ತ ಎಸೆತ, ಡೈರೆಕ್ಟ್ ಹಿಟ್ ಮಾಡಬೇಕಿತ್ತು. ಶೂಟ್ ಮಿಸ್ ಆಗ್ತಾ ಇದೆ. ನಿರಂಜನ ಡೈರೆಕ್ಟ್ ಶೂಟ್ ಮಾಡಿದ ಬಹುಶಃ ರಾಜ್ಯ ಅದೇ ವೇಗದಲ್ಲಿ ಫೇಲ್ಯೂರ್ ಕಾಣುವ ಅವಕಾಶ ಇತ್ತು. ಇಲ್ಲಿ ನಿರಂಜನ ಶೂಟ್ ಮಿಸ್ ಆಗ್ತಾ ಇದೆ. ಫ್ರೆಂಡ್ಸ್, ಬೆಂಗಳೂರಿಗೆ ಶಾರ್ಪ್ ಶೂಟರ್ ಒಂದು ಕೊರತೆ ಕಂಡುಕೊಳ್ತಾ ಇದೆ. ರಾಜನ ಖಾತೆ ಆರಂಭ. ಮತ್ತೆ ಲಾಭೇಶ್ ಸ್ಟ್ರೈಕರ್ ಬಾಯದಲ್ಲಿ ಸುಜಿತ್ ಆಚಾರ್ಯ. 6 ಓವರ್ಗಳು 25 ನಿಮಿಷ. 6 or 25 minutes. ಬಹಳ ಮತ್ತೆ ಎಸೆತ ಸಿಲಿ ಮಿಡ್ ಆಫ್ ಆಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮೊದಲ ಓವರ್ನ ಮುಕ್ತಾಯ ಬಳಿಕ ತಡೆದ ಮೊತ್ತ 2-1. ದ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 2 for 1. 2-1. 30+ ಘನತೆ ಮೊತ್ತ, 40+ ಗೌರವಾನ್ವಿತ ಮೊತ್ತ, 50+ ಪಂಥಾವನದ ಮೊತ್ತ, 60+ ಸ್ಪರ್ಧಾತ್ಮಕ ಮೊತ್ತವಾಗಬೇಕಾದ್ರೆ ಚಾಣಕ್ಯ ಜಾನ್ಸನ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ. ಎದುರಾಳಿಗಳು ಫ್ಯಾನ್ಸ್ ಆ ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಬೇಕಾಗಿದೆ. ಕಳೆದ ವಾರವಷ್ಟೇ ಪ್ರತಿಷ್ಠಿತ ಪಂದ್ಯಾಟಕ್ಕೆ ದೂರದ ದುಬೈಯಲ್ಲಿ 2 ಆಟಗಾರರು ಪಯಣವನ್ನು ಬೆಳೆಸಿದ್ರು. ಒಂದೆಡೆ ರಾಜಾ ಸಾಲಿಗ್ರಾಮ, ಒಂದೆಡೆಯಲ್ಲಿ ಸಾಗರ್ ಭಂಡಾರಿ. ಈಗ ಆ 2 ಆಪ್ತ ಮಿತ್ರರು ಎದುರು ಬದಲಾಗ್ತಾ ಇದ್ದಾರೆ. ಸುಂದರತೆ ಸತ ಓಟುಗಳು ಬರ್ತಾ ಇಲ್ಲ. ಫ್ಯಾನ್ಸ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರ ಸಾಗರ್ ಭಂಡಾರಿ, ಮೂಲತಃ ಉಡುಪಿ ಪರ್ಕಳದ ನಿವಾಸಿ, ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಫ್ಯಾನ್ಸ್ ಪಾಲಿಗೆ ಮುಂದೆ ಹೋಗಿ ಆಡುವಂತ ಪ್ರಯತ್ನ, ಸಫಲತೆಯನ್ನು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಔಟ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಮುಂದಿನ ಪಂದ್ಯ ವಿಭೂಷಣ ವರ್ಸಸ್ ಹರಿಹರ ಫ್ರೆಂಡ್ಸ್. ಮೊದಲ ಕರೆ ನೀಡ್ತಾ ಇದ್ದಾವೆ. ವಿಭೂಷಣ ಅನ್ಪ್ರೆಡಿಕ್ಟಬಲ್ ಕ್ಯಾರ್ ಫ್ರಮ್ ಬೆಂಗಳೂರು. ದಾವಣಗೆರೆ ರನ್ನರ್ಸ್ ತಂಡ ಹರಿಹರವನ್ನು ಎದುರಿಸಲಿಕ್ಕಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸುಜಿತ್ ಖಾತೆಗೆ ಪ್ರಸಾದ್ ನೇರಳಕಟ್ಟೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕಳೆದ ದಾವಣಗೆರೆಯ ಪಂದ್ಯಾಟದಲ್ಲಿ 6 ಚೆಂಡಿಗೆ 6 ವಿಕೆಟ್ ಪಡೆದ ಅಪರೂಪದ ಸಾಧನೆ ಮಾಡಿದ ಮತ್ತೋರ್ವ ಕುಂದಾಪುರದ
ಅನುಭವಿ ಬೌಲರ್ ಕೂಡ ಪ್ರಸಾದ್ ನೇರಳಕಟ್ಟೆ. ಮತ್ತೆ ಭಂಡಾರಿ ಸ್ಟ್ರೈಕರ್ ಭಾಗದಲ್ಲಿ ರಾಜ. ಬಹಳ ಶೂತ ಮತ್ತೆ ಸತ ಮುಂದೆ ಬಂದು ಆಡುವಂತ ಪ್ರಯತ್ನ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ರಾಜನ ಖಾತೆಗೆ. ಕಳೆದ ವಾರ ದುಬೈ, ಈ ವಾರ ಚಿತ್ರದುರ್ಗ. ಎರಡು ಆಪ್ತ ಮಿತ್ರರ ಸಮಾಗಮ. ಒಂದೆಡೆಯಲ್ಲಿ ಭಂಡಾರಿ, ಒಂದೆಡೆಯಲ್ಲಿ ಸಾಲಿಗ್ರಾಮ. ರಾಜ ಹಾಗೂ ಸಾಗರ್. ಮುಂದಿನ ವಾರ ತಿಪ್ಪಟ್ಟೂರು. ಉತ್ತಮತೆಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಸುಜಿತ್ ಖಾತೆಗೆ. 6 ಓವರ್ಗಳ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ ಮದಕರಿ ಕಪ್ಗಾಗಿ. ಕಲ್ಲಿನ ಕೋಟೆಯಲ್ಲಿ ಟೆನ್ನಿಸ್ ಬಾಲಿನ ಹಂಗಾಮ. ಚಿತ್ರದುರ್ಗದ ಪ್ರತಿಯೊಂದು ಕಲ್ಲುಗಳು ಮಾತನಾಡ್ತದೆ, ಇತಿಹಾಸ ಹೇಳ್ತದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಟ್ಟಿ ಮುಟ್ಟಿ ಒಂದು ಓಟ ಪಡೆಯುವ ಪ್ರಯತ್ನ. ಲಾವಿಶ್ ರಕ್ಷಣೆ ಮಾಡಿದ್ದು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 6 ಫಾರ್ವರ್ಡ್. 6ಕ್ಕೆ 1. ಎಸೆಗಾರಿಕೆ ಭಾಗದಲ್ಲಿ ಲಾವೇಶ್ ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷ ಬದಲಾವಣೆ ಮಾಡಿಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಬಹಳ ಶುದ್ಧ ಮತ್ತೆ ಸತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸೋನು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ರಾಜ ಸಾಲಿಗ್ರಾಮ ಖಾತೆಗೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ದುಬೈ, ಮಸ್ಕತ್, ಕತಾರ್, ಕುವೈತ್, ಸೌದಿ 5 ದೇಶಗಳಲ್ಲಿ ಆಡಿದ ಅನುಭವಿ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಲಾವೇಶ್. ಸುಂದರತೆ ಸತ. ಸ್ವಲ್ಪ ಮಟ್ಟಿಗೆ ನಿಪ್ಪೆ ಡೆಲಿವರಿ. ಓಟುಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಲಾವೇಶ್. ವೈಟ್ ಬಾಲ್. ಈ ಒಂದು ಪದನಿರ್ಣಾಯಕರಾಗಿ ಒಂದೆಡೆಯಲ್ಲಿ ಮಥನ್ ಮಡಿಕೇರಿ ಡ್ಯಾನ್ಸಿಂಗ್ ಅಂಪೈರ್. ಅದೇ ರೀತಿ ಶ್ರೀಕಾಂತ್ ಮದನಾಯಕನಹಳ್ಳಿ ಬೆಂಗಳೂರು. ಯಾಕಲಲ್ಲಿ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಭಂಡಾರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಈ ಒಂದು ಪಂದ್ಯಾಟ ನೇರ ಲೈವ್ ಅಪ್ಡೇಟ್ ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ರಾಜ ಟೆನ್ನಿಸ್ ಬಾಲ್ ಕಂಡಂತ ಮೊದಲ ಯೂಟ್ಯೂಬ್ ಕೂಡ
ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ ಅವರ ಸಾರಥ್ಯದಲ್ಲಿ ಈ ಒಂದು ಪಂದ್ಯಾಟಕ್ಕೆ ಚಿತ್ರದುರ್ಗಕ್ಕೋಸ್ಕರ ಸ್ಪೆಷಲಿಸ್ಟ್ ಟೆಕ್ನಿಷಿಯನ್ ಕರ್ಕೊಂಡ್ ಬರ್ತಾ ಇದೆ ಪವನ್ ಫ್ರಮ್ ಅರಸೀಕೆರೆ. ಬಹಳ ಸುತ್ತಮುತ್ತ ಓಡಾಟ ರಾಜ ಸಾಲಿಗ್ರಾಮ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಪಂಚ ದೇಶದಲ್ಲಿ ಆಡಿದಂತಹ ಆಟಗಾರ ಕೂಡ ರಾಜ ಸಾಲಿಗ್ರಾಮ. ಈ ಪಂದ್ಯಾಟದ ಹಾಟ್ ಫೇವರೇಟ್ ತಂಡಗಳು, ಈ ಪಂದ್ಯಾಟದ ಕರಿಗುದುರೆಗಳು. ಒಂದೆಡೆ ಫ್ರೆಂಡ್ಸ್, ಇನ್ನೊಂದೆಡೆ ಚಾಣಕ್ಯ ಜಾನ್ಸನ್. ಒಂದು ಹಂತದ ಸೆಮಿಫೈನಲ್ ರಿಹರ್ಸಲ್ ಪಂದ್ಯ. ತಡದ ಮೊತ್ತ 15. ಶೋಹಣೆಗೆ ಬಿದ್ದ ಚೆಂಡು ಬಳಸುತ್ತ ಮಾತಾಡ್ತಾ ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಒಂದೊಂದು ಸೇರ್ಪಡೆ ಅವಳಿಯನ್ನು ಪೂರೈಸುವಂತ ಪ್ರಯತ್ನ. 3 ಓಟವನ್ನು ಪಡೆ ಅವಕಾಶ ಇತ್ತು, ಕೇವಲ 2 ಓಟವನ್ನು ಪಡ್ಕೊಂಡ್ರು. ಗಾಳಿಯ ಸಹಾಯ ದಾಂಡಿಗರು ಪಡಿತಾ ಇಲ್ಲ. ಅಲ್ಲಿನ ಕ್ಷೇತ್ರರಕ್ಷಣೆ ಕೂಡ ಅವಕಾಶ ಇತ್ತು ಕ್ಷೇತ್ರರಕ್ಷಣೆ ಮಾಡಲಿಕ್ಕೆ. ತನ್ಮೂಲಕ ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 17. 17ಕ್ಕೆ 1. ಒಂದು ಘನತೆ ಮತತ ಬರ್ತಾ ಇದೆ ಚಾಣಕ್ಯ, ಒಂದು ಗೌರವದ ಮತತ ಬರ್ತಾ ಇದೆ ಚಾಣಕ್ಯ, ಒಂದು ಪಂಥದ ಮತತ ಬರ್ತಾ ಇದೆ ಚಾಣಕ್ಯ. ಜಾನ್ಸನ್ ಕುಂದಾಪುರ. ಫೈಲ್ಸ್ ಬೆಂಗಳೂರು ಒಂದು ಹಂತದಲ್ಲಿ ರೋಟೇಷನ್ ಸಿಸ್ಟಮ್ ನಲ್ಲಿ ಆಟಗಾರರಿಗೆ ಅವಕಾಶ ನೀಡ್ತಾ ಇದೆ. ತಡದ 2 ಪ್ರಮುಖ ಆಟಗಾರರು ಇವತ್ತಿನ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಒಂದೆಡೆ ಅಭಿಜಿತ್ ಚಂದ್ರಶೇಖರ್, ಇನ್ನೊಂದೆಡೆ ವಾಸು ಪ್ರಕಾಶ. ಬಹಳಷ್ಟು ಪಂದ್ಯಾಟವನ್ನ ಗೆಲ್ಲಿಸಿಕೊಟ್ಟಂತಹ 2 ಆಟಗಾರರು ಕೂಡ. ಮತ್ತೆ ಸಾಗರ್ ಈ ಬಾರಿಯ ಸತ್ಯ ಚೆಂಡು ಬಳಸುತ್ತ ಮಾತಾಡ್ತಾ ಲಾಂಗ್ ಆಫ್ ವಿಭಾಗದಲ್ಲಿ ಹೆಲಿಕಾಪ್ಟರ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಸುಜಿತ್ ಆಚಾರ್ ಮಾಡಿದ್ರು. ಸುಜಿತನ ಹೆಲಿಕಾಪ್ಟರ್ ಚಿತ್ರದುರ್ಗದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ತಾ ಇದೆ. ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ ಸುಜಿತ್ ಆಚಾರ್. ಸಾಗರ್ ಭಂಡಾರಿ ಅವರ ಹಾಟ್ ಫೇವರೇಟ್ ಶಾಟ್ ಕೂಡ ಹೆಲಿಕಾಪ್ಟರ್ ಶಾಟ್. ಈಗ ಅವರಿಗೆ ಎದುರಾಳಿಯಾಗಿ ಸುಜಿತ್ ಆಡ್ತಾ ಇದ್ದಾನೆ. ಸೂರ್ಯಂಗೆ ಟಾರ್ಚ್. ಮತ್ತೆ ಸಾಗರ್ ಬಹಳ ಸುತ್ತಮುತ್ತ ಹೊಡೆತ ಮಿದುಕಟ್ಟು ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. ಧೀರಜ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಬೆಂಗಳೂರು ಕಂಡಂತ ಅತ್ಯುತ್ತಮ ಕ್ಷೇತ್ರರಕ್ಷಕರಲ್ಲಿ ಓಡುವ ಧೀರಜ್ ಶಾಲಗಿಯವರು, ಸೋನು ಪಡುಬಿದ್ರೆ ಇವರೆಲ್ಲ ಕ್ಷೇತ್ರರಕ್ಷಣೆ ಸ್ಪೆಷಲಿಸ್ಟ್ಗಳು. ಬಹಳ ಸುತ್ತಮುತ್ತ ಹೊಡೆತ ಮಿಡುಕಡಿ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. ಗಾಳಿಯ ಸಹಾಯ ಸಾಲಿಗ್ರಾಮ ರಾಜ ಪಡ್ಕೊಳ್ತಾ ಇಲ್ಲ. ಭಂಡಾರಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಈ ಮುಂಚೆ ರಾಜ ಭಂಡಾರಿ ವಿರುದ್ಧ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಈಗ ಭಂಡಾರಿ ಸರದಿ, ರಾಜ ಔಟ್ ಆಗ್ತಾ ಇದ್ದಾನೆ. ಗಾಳಿಯ ಸಹಾಯವಿದ್ರೆ ಬಹುಶಃ ಈ ಒಂದು ಚೆಂಡು ಸಿಕ್ಸರ್ ಹೋಗಿ ಎಲ್ಲ ಅವಕಾಶ ಇತ್ತು. ಆದರೆ ಇಲ್ಲಿ ಅದೃಷ್ಟ ಆಟದಲ್ಲಿ ನತದೃಷ್ಟ ರಾಜ ವಾಪಸ್. ಭಂಡಾರಿ ಯಶಸ್ಸು ದಾಖಲಿಸ್ತಾ ಇದ್ದಾನೆ. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಚಾಣಕ್ಯ ಜಾನ್ಸನ್. 22.
ಈ ಪರಿಸರದ ಮತ್ತೊಂದು ಶ್ರೇಷ್ಠ ತಂಡ ಚಾಣಕ್ಯ. ವೃತ್ತಿಯಲ್ಲಿ ಅಧ್ಯಾಪಕರು, ಪ್ರವೃತ್ತಿಯಲ್ಲಿ ಕ್ರಿಕೆಟ್ ಆಟಗಾರರು, ಸಂಘಟಕರು. ಅವರು ಈ ತಂಡವನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಚಾಣಕ್ಯ ಅವರೊಂದಿಗೆ ನಮ್ಮ ಕುಂದಾಪುರದ ಜಾನ್ಸನ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಆಶೀಶ್ ಅಲೆಯೂರು. ಫ್ರೆಂಡ್ಸ್ ನಲ್ಲಿ ಧೀರಜ್ ಅಲೆಯೂರು, ಈಗ ಜಾನ್ಸನ್ ನಲ್ಲಿ ಆಶೀಶ್ ಅಲೆಯೂರು. ಮತ್ತೆ ಸಾಗರ್ ಭಂಡಾರಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟ ವೈಫಲ್ಯವನ್ನು ಕಂಡುಕೊಂಡು ಲಾವೇಶ್. ಕಾಚ್ ಬಿಹೈಂಡ್ ಉದರ ಆಘಾತವನ್ನ ಕಾಡ್ತಾ ಇದ್ದ ಸುಜಿತ್ ಔಟ್ ಆದ್ರು. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ಔಟ್ ಟಚ್ ಆಗ್ತಾ ಇದೆ. ಬ್ಯಾಟ್ ಹೊರ ಅಂಚನ್ನು ಸವರಿದ ಚೆಂಡು ಗೂಟ್ ರಕ್ಷಕ ನಸ್ರು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ. ಅದಾವ ರೀತಿಯಲ್ಲಿ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ. ಇದು ಚಿತ್ರದುರ್ಗದ ನಿಯಮ. ಯಾವುದೇ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಸೆಷನ್ ಇರುವುದಿರಲ್ಲ. ನಾಯಕ ಟಾಸ್ ವಿನ್ ಆದ ನಂತರ ಅಲ್ಲೇ ಸ್ಪಾಟ್ ಡಿಸಿಷನ್ ಇರಬೇಕು. ಇವೆಲ್ಲ ಚಿತ್ರದುರ್ಗದ ನಿಯಮ, ಮದಕರಿಯ ನಿಯಮ. ಅಂಕಣ ಒಳಭಾಗದಲ್ಲಿ ಪಿಳ್ಳೆ ಬರ್ತಾ ಇದ್ದಾನೆ, ಪ್ರಶಾಂತ್ ಪಿಳ್ಳೆ. ಮತ್ತವರು ಅನುಭವಿ ಆಲ್ರೌಂಡರ್ ಕೂಡ ಸಾಗರ್ ಭಂಡಾರಿ. ಈ ಒಂದು ಓವರ್ನಲ್ಲಿ 2 ವಿಕೆಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಔಟ್ ಸೈಡ್ ರಾಷ್ಟ್ರ ಹೊರತರವನ್ನು ಪಡಿತಾ ಇದೆ. ಯಾವುದೇ ರೀತಿ ಓಟ್ಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಮುಕ್ತಾಯ ಕಾಣುತ್ತಾ ಓವರ್ಗಳ ಸಂಖ್ಯೆ 4. ಅಕಾಂಪ್ಲಿಷ್ ಓವರ್ ನಂಬರ್ 4. ಸ್ಕೋರ್ 23 ಫಾರ್ 3. 23ಕ್ಕೆ 3. ಕೊನೆ 2 ಓವರ್ಗಳು ಬಾಕಿ ಇದೆ. 12 ಎಸೆತಗಳು ಬಾಕಿ ಇದೆ. 12 ಬಾಲ್ಸ್ ರಿಮೈನಿಂಗ್. 12 ಡ್ರೈವ್ಸ್ ಆರ್ ರಿಮೈನಿಂಗ್. 12 ಚೆಂಡು ಆದಷ್ಟು ಓಟಗಳು ಬರ್ತದೆ, ಕಾದು ನೋಡಬೇಕಾಗಿದೆ. 40ಕ್ಕಿಂತ ಮಿಗಿಲಾಗಿ ಓಟವನ್ನು ಗಳಿಸಿ ಬಹಳಷ್ಟು ಒಂದು ಸ್ಪರ್ಧಾತ್ಮಕವಾಗ್ತದೆ. ಈ ಅಂಕಣದಲ್ಲಿ 50+ ಮಾಡಿದ್ರೆ ಅದು ಒಂದು ಚಾಲೆಂಜಿಂಗ್ ಸ್ಕೋರ್ ಆಗ್ತದೆ. ಚಿತ್ರದುರ್ಗದ ಈ ಒಂದು ಪ್ರತಿಷ್ಠಿತ ಪಂದ್ಯಾಟದ ನಮ್ಮೊಂದಿಗೆ ಸ್ಕೋರರ್ ಆಗಿ ಸಹಕರಿಸ್ತಾ ಇದ್ದಾರೆ ಚಿತ್ರದುರ್ಗ ಕಂಡಂತ ಹಿರಿಯ ಸ್ಕೋರರ್. ಒಂದೆಡೆ ಜಲೀಲ್ ಚಿತ್ರದುರ್ಗ, ಇನ್ನೊಂದೆಡೆ ಕಿಟ್ಟಿ. ಅವರು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪ್ರಸಾದ್ ನೇರಳಕಟ್ಟೆ. ಬಹಳ ಸುತ್ತಮುತ್ತ ಎಸೆತ ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಧೀರಜ್ ಶತರಕ್ಷಣೆ ಮಾಡ್ತಾ ಇದ್ದಾನೆ. ಗೂಟಗಳ ಹಿಂದೆ ನಸ್ರು ಮತ್ತವರ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಶಾರ್ಟ್ ಭಾಗದಲ್ಲಿ ಗಿಳಿ ಅರುಣಾಗ. ಬಹಳ ಸುತ್ತಮುತ್ತ ಹೊಡೆತ. ಪ್ರಶಾಂತ್ ಪಿಳ್ಳೆ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಈ ಒಂದು ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಕ್ಸ್, ಹ್ಯಾಟ್ರಿಕ್ ವಿಕೆಟ್ ಪಡೆದ ಆಟಗಾರರಿಗೆ ನಿಹಾನ್ ಗೋಲ್ಡ್ ಬಯರ್ಸ್ ಅವರಿಂದ 1,000 ಘೋಷಣೆ ಇರ್ತದೆ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರದುರ್ಗದಲ್ಲೂ ಕೂಡ ತಮ್ಮ ಶಾಖೆಯನ್ನು ಆರಂಭಿಸಲಿಕ್ಕಿದ್ದಾರೆ. ನಿಹಾನ್ ಗೋಲ್ಡ್ ಬಯರ್ಸ್.
ಈಗಾಗಲೇ 8 ಜನ ಈ ಒಂದು 1000 ಪಡ್ಕೊಂಡ್ರು. ಕ್ಲೀನ್ ಬೌಲ್ಡ್. ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ನತಾದೃಷ್ಟ ಆಗ್ತಾ ಇದ್ದಾನೆ ಪಿಲೈ. ಬ್ಯಾಟಿನ ಅಂಚಲ್ ಸವರಿದ ಚೆಂಡು ಬೌಲ್ಡ್ ಆಗ್ತಾ ಇದೆ. ವಿಫಲತೆ ನಡುವೆ ಸಫಲತೆ. ಪ್ರಸಾದ ಫ್ರೆಂಡ್ಸಿನ ಪ್ರಸಾದನಿಗೆ ಪ್ರಸಾದವಾಗಿದೆ ಕೂಡ. ಅಂಕಣ ಒಳಭಾಗದಲ್ಲಿ ಸೂರಜ್ ಬೇಲೂರು. ಮತ್ತೆ ಪ್ರಸಾದ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಮಾತಾಡ್ತಾ ಲಾಂಗ್ ಆನ್ ಈ ಭಾಗದಲ್ಲೇ. ತಡೆದು ಮತ್ತು 31 5ನೇ ಓವರ್ನ ಚಾಲ್ತಿಯಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಆಶೀಶ್ ಅಲಯೂರು. ಮತ್ತೆ ಪ್ರಸಾದ ಶಾಡೆಗೆ ಬಿದ್ದ ಚೆಂಡು ಒಂದೊಂದಿನ ಸೇರ್ಪಡೆ. ಹೊಡೆತ ಸ್ವಲ್ಪ ಮಟ್ಟಿಗೆ ಮಿಸ್ ಆಗ್ತಾ ಇದೆ. ಚೆಂಡು ಬೌಂಡ್ರಿ. ಕೊನೆಯ ಹಂತದಲ್ಲಿ ತನ್ನ ವೇಗವನ್ನು ಪಡ್ಕೊಳ್ತಾ ಇದೆ ಚೆಂಡು. ಮೂವತ್ತೈದು 35. ಕೊನೆ ಹಂತದಲ್ಲಿ ಆಶೀಶ್ ಸಿಡಿತಾ ಇದ್ದಾನೆ. ಮತ್ತೆ ಪ್ರಸಾದ್ ಈ ಬಾರಿ ಎಸೆತ ಚೆಂಡು ಬಳಸುವುದು ಮತ್ತು ಹೊಡೆತ ಮಿದುಕುಡಿ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಧೀರಜ್ ಅಲಯೂರು. ಮುಕ್ತಾಯ ಕಡೆತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 5. 5 ಓವರ್ಗಳ ಮುಕ್ತಾಯದ ಬಳಿಕ 36 36. ಐದು ಓವರ್ಗಳ ಮುಕ್ತಾಯದ ಬಳಿಕ 36. ಅಂತಿಮ ಓವರ್ಗಾಗಿ ಧನುಷ್ ಯುವ ಎಸೆತಗಾರರ ಪರಿಚಯವನ್ನು ಮಾಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ರೇಣುಗೌಡ ಅವರ ಸಾರಥ್ಯದ ಫ್ರೆಂಡ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಕಳೆದ ತಿಂಗಳಷ್ಟೇ ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅನ್ನ ಎತ್ತಿದ ಸಂಸ್ಥೆಯು ಕೂಡ ಫ್ರೆಂಡ್ಸ್ ಬೆಂಗಳೂರು. ಉತ್ತಮ ರೀತಿಯ ಎಸೆತ. ಓಟುಗಳು ಬರ್ತಾ ಇಲ್ಲ. ಈ ಕ್ರೀಡಾ ಋತುವಿನಿಂದ ಹೊಸ ಶೋಧವನ್ನು ಮಾಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಧನುಷ್ ಅವರನ್ನ ಕರೆ ತರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ಎರಡು ಕ್ಷೇತ್ರ ರಕ್ಷಣೆ ನಡುವಿನ ಹೊಂದಾಣಿಕೆಯ ಕೊರತೆ. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ. ಫ್ರೆಂಡ್ಸ್ ಕಂಡಂತ ಎರಡು ಅನುಭವಿ ಕ್ಷೇತ್ರ ರಕ್ಷಕರು. ಒಂದೆಡೆ ಸೋನು, ಒಂದೆಡೆ ಮ್ಯಾಡಿ. ಅದು ನಂದು, ಇದು ನಿಂದು. ಚೆಂಡು ಮಾತ್ರ 4. ಚಿತ್ರದುರ್ಗದಲ್ಲೂ ಕೂಡ ತುಳು ಭಾಷೆ.
ಉತ್ತಮ ರೀತಿ ಒಂದು ಎಸೆತ, ಓಟುಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲವರ್ರೆ ಉತ್ತಮ ರೀತಿ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಂತಾರಾಷ್ಟ್ರೀಯ ಪಂದ್ಯಾಟದಲ್ಲಿ ಕೂಡ ಹೊರ ದೇಶದಲ್ಲಿ KL ರಾಹುಲ್, ಕರುಣಾನಾಯರ್, ಪ್ರಸಿದ್ಧ ಕೃಷ್ಣ ಇವರೆಲ್ಲ ಕನ್ನಡ ಮಾತಾಡೋದು ಬಹಳಷ್ಟು ಜನಜನಿತ ಆಗ್ತಾ ಇದ್ರೆ, ಇತ್ತ ಚಿತ್ರದುರ್ಗದಲ್ಲಿ ತುಳು ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ಸಾಗರ್ ಭಂಡಾರಿ ಹಾಗೂ ಸೋನು ಪಡುಬಿದ್ರೆ. ತಂಡದ ಮೊತ್ತ 39. ಮತ್ತೆ ಧನುಷ್, ಅಂತಿಮ 2 ಎಸೆತಗಳು ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸೂರಜ್ ಬೇಳೂರು, ಈ ಮುಂಚೆ ಹೇಳಿದಂತೆ 40+ ಘನತೆ ಮೊತ್ತ ಬರ್ತಾ ಇದೆ. ಮತ್ತೆ ಧನುಷ್ ಟು ಸೂರಜ್. ಉತ್ತಮ ರೀತಿಯ ಎಸೆತ, ಸ್ಕಾರ್ಲೆಗ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸೂರಜ್ ಬೇಳೂರು 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 41. ಅಂತಿಮ ಎಸೆತಕ್ಕಾಗಿ ಧನುಷ್. ಸ್ಲಾಗ್ ಓವರ್ಸ್ಗಳು ಯುವ ಎಸೆತಗಾರರಿಗೆ ಅವಕಾಶ ನೀಡ್ತಾ ಇದೆ. ಯಾವ ರೀತಿಯಲ್ಲಿ ಚಾಣಕ್ಯ ಜಾನ್ಸನ್ ಇಮ್ರಾನ್ಗೆ ಎಸೆತ ನೀಡ್ತಾರೋ ಅದೇ ರೀತಿಯಲ್ಲಿ ಧನುಷ್ಗೆ ಫ್ರೆಂಡ್ಸ್ ನೀಡ್ತಾ ಇದೆ. ಇಬ್ಬರು ಕೂಡ ಲೆಫ್ಟಿ ಎಸೆತಗಾರರು. ಓವರ್ನ ಮುಕ್ತಾಯ ಓವರ್ಗಳ ಸಂಖ್ಯೆ 6. ದಿ ಕಂಪ್ಲೀಷನ್ ಓವರ್ ನಂಬರ್ 6. ಸ್ಕೋರ್ 41. 42 is the target. ಮುಂದಿನ ಪಂದ್ಯದ ಟಾಸ್ಕ್ ಆಗಿ ಬನ್ನಿ. ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ KR ಬೆಂಗಳೂರು ವರ್ಸಸ್ ಹರಿಹರ. ಇಮಿಡಿಯೇಟ್ ಆಗಿ ಟಾಸ್ಕ್ ಬರಬೇಕು. ಹರಿಹರದವರು ಹಾಗೂ ವಿಭೂಷಣ್ ಟಾಸ್ಕ್ ಬರಬೇಕು. ನಮ್ಮ ಕಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ರಾಮು ಅವರನ್ನ ಮೀಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆರಂಭಿಕ ಆಟಗಾರರು ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಫೈನ್ಸ್ ಬೆಂಗಳೂರು ಪರವಾಗಿ ಒಂದೆಡೆ ಸಾಗರ್ ಭಂಡಾರಿ, ಇನ್ನೊಂದೆಡೆ ನಿರಂಜನ, ಲೆಫ್ಟಿ ನಿರಂಜನ. ಮುಂದಿನ ಪಂದ್ಯದ ಟಾಸ್ಕ್ ಆಗಿ ಕರೀತಾ ಇದ್ದಾವೆ. ಲಾಸ್ಟ್ ಕಾಲ್ ಫಾರ್ ಬೋತ್ ಟೀಮ್ಸ್. ವಿಭೂಷಣ್ ವರ್ಸಸ್ ಹರಿಹರ ಫ್ರೆಂಡ್ಸ್. ಹರಿಹರದವರು ಇಮಿಡಿಯೇಟ್ ಆಗಿ ಬರಬೇಕು. ವರ್ಸಸ್ KR ಬೆಂಗಳೂರಿನ ತಂಡ ವಿಭೂಷಣ
ಅನ್ಪ್ರೆಡಿಕ್ಟಬಲ್. ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ ದಾವಣಗೆರೆ ಕಂಡಂತ ಅವರ ಶ್ರೇಷ್ಠ ಆಟಗಾರ ಹಾಲಪ್ಪ ಮಂಜುನಾಥ ಸಾರಥಿ ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ನಿನ್ನೆ ದಿನದಲ್ಲಿ ಅರಸೀಕೆರೆ ನಡೆದಂತಹ 40+ ಲೆಜೆಂಡ್ಸ್ ಪಂದ್ಯಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂತಹ ಹಾಲಪ್ಪ ಇವತ್ತಿನ ದಿನ ದಾವಣಗೆರೆಗೆ ಬರ್ತಾ ಇದ್ದಾರೆ. ಅವರು ಅಲ್ಲಿಂದ ಈಗ ಚಿತ್ರದುರ್ಗದ ಪಂದ್ಯಾಟಕ್ಕೆ ರೆಡಿ ಆಗ್ತಾ ಇದ್ದಾನೆ. ಜನಪ್ರಿಯ ದಾವಣಗೆರೆ NDC ಅನ್ನು ಎದುರಿಸಲಿಕ್ಕಿದೆ. ರಾಮಣ್ಣ ಎಲ್ಲಿದ್ದಾರೆ ನೋಡಿ, ಅಲ್ಲೇ ನೀವೇ ಮಾಡಿ ರಾಮಣ್ಣ. ನೀವು ಉತ್ತಮತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಎಸೆಗಾರಿಕೆ ಭಾಗದಲ್ಲಿ ಚವಾನ್ ಭಂಡಾರಿ ಬಹಳ ಶುದ್ಧ ಮತ್ತು ಹೊಡೆತ. ಒಂದೋಟದ ಸೇರ್ಪಡೆ, ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ನಿರಂಜನನ ಖಾತೆ ಆರಂಭ. ಹರಿಹರ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮುಂದಿನ ಪಂದ್ಯಕ್ಕೆ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಹರಿಹರ ಬಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚವಾನ್ ಭಂಡಾರಿ ಮತ್ತೋರ್ವ ಅನುಭವಿ ಎಸೆತಗಾರ ಚಾಣಕ್ಯದ ಪರವಾಗಿ ಚಾಣಕ್ಯ ಜಾನ್ಸನ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಉತ್ತಮ ಎಸೆತ, ಡೆಲಿವರಿ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಚವಾನ್. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗ, ದುರ್ಗ ಐಲ್ವೇಸ್ಗಳ ಚಿತ್ರದುರ್ಗ ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಎಸೆತ, ರಾಹುಲ್ ಶೆಟ್ಟಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಡೆಲಿವರಿ ಮೊದಲ ವಾರ ಮುಕ್ತಾಯದ ಬಳಿಕ ತಂಡ ಮತ್ತೆ 2. ನಲವತ್ತೆರಡರ ಟಾರ್ಗೆಟ್ ಅನ್ನ ಚೆಸ್ ಮಾಡಬೇಕಾಗಿದೆ. 42 is the target. ಮೊದಲ ಮುಕ್ತಾಯದ ಬಳಿಕ ತಂಡದ ಮೊತ್ತ 2. ಎರಡು ಕೂಡ ಬಲಿಷ್ಠ ತಂಡಗಳು, ಎರಡು ಕೂಡ ಸಂತುಲಿತ ತಂಡಗಳು, ಎರಡು ತಂಡಗಳು ಕೂಡ 50-50 ಅವಕಾಶ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ, ಒಂದೊಮ್ಮೆ ಕುಂದಾಪುರ, ಒಂದೊಮ್ಮೆ ಬೆಂಗಳೂರು.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರುಶಾಲ್ ಟು ಸಾಗರ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುವುದು ಮಾತಾಡಾಟ, ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸಾಗರ್ ಬಂಡಾರಿ ಚಿತ್ರದುರ್ಗದಲ್ಲಿ ವಿಶಿಷ್ಟ ನರ್ತನವನ್ನು ಕಂಡುಕೊಳ್ತಾ ಇದೆ. ಉಮೇಶ್ ಬುಡ್ಬುಡ್ಕೆ ಬಹಳಷ್ಟು ವಿಶಿಷ್ಟ ರೀತಿಯ ಒಂದು ವೇಷವನ್ನು ತೊಟ್ಟು ಚಿತ್ರದುರ್ಗದ ಜನರ ಪ್ರೇಕ್ಷಕರ ಮನಸೂರೆಗೊಳ್ತಾ ಇದ್ದಾನೆ ಉಮೇಶ. ಬುಡ್ಬುಡ್ಕಿ ಉಮೇಶ್ ಇಟ್ಟಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಸಾಗರ್ ಬಂಡಾರಿ. ಆರಂಭಿಕ ಓವರ್ನಲ್ಲಿ ಕೇವಲ 2 ಓಟವನ್ನು ನೀಡಿದಂತಹ ಎಸೆತಗಾರರು ಈಗ ರುಶಾಲ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರುಶಾಲ್ ಟು ಸಾಗರ್ ಬಂಡಾರಿ. ಇತ್ತೀಚಿನ ದಿನಗಳ ಬಹಳಷ್ಟು ಮ್ಯಾನ್ ಆಫ್ ದಿ ಸೀರೀಸ್ ಪಡೆದ ಏಕಮಾತ್ರ ಆಟಗಾರ ಕೂಡ ಸಾಗರ್. ಕಳೆದ 2 ಸೀಸನ್ ನಲ್ಲಿ ಬಹಳಷ್ಟು ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಪಡೆದ್ರು. ಮತ್ತೊಂದು ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಈ ಬಾರಿ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹಳಷ್ಟು ಉತ್ತಮ ಎಸೆತ, ಸುಂದರತೆಯ ಎಸೆತ, ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಲೋಕಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಸುಂದರತೆ ಎಸೆತ, ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ್ತಾ ಇದೆ, ತನ್ಮೂಲಕ ಬಂಡಾರಿ ವಾಪಸ್. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ ಸಾಗರ್ ಬಂಡಾರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರುಶಾಲ್ ಹೊಸ ದಾಡಿಗನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಾಗ ಗಿಳಿಯಾರು ನಾಗ
ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಸ್ ಆಗ್ತಾ ಇದೆ ನಾಗ. ಓವರ್ ನ ಮುಕ್ತಾಯ ಕಟ್ಕೊಳ್ತಾ ಇದೆ. ಮುಕ್ತಾಯ 2 ಓವರ್ಗಳ ಮುಂದೆ ತಡೆದ ಮೊತ್ತ 14 for 1. ಇತ್ತೀಚಿನ ದಿನ ಬಹಳಷ್ಟು ಕ್ರಿಕೆಟ್ ಆಟಗಾರರು ಬಹಳಷ್ಟು ಉದ್ಯಮಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಕೆಲವೊಂದು ಆಟಗಾರ ಯೂಟ್ಯೂಬ್ ಚಾನೆಲ್ಗಳು, ಕೆಲವೊಮ್ಮೆ ಆಟಗಾರರ ಬ್ಯಾಟ್ಸ್ಗಳು, ಕೆಲವೊಮ್ಮೆ ಆಟಗಾರರ ಸ್ಪೋರ್ಟ್ಸ್ ಶಾಪ್ಗಳು, ಇವೆಲ್ಲ ಕೂಡ ಜನಜನಿತವಾಗ್ತಾ ಇದೆ. ಚವಾನ್ ಈ ಬಾರಿ ಎಸೆತ ಚೆಂಡು ಬಹಳ ಎಸೆತ ರನ್ ಮಾಡುತ್ತ ಅವಕಾಶ. ಬಹಳಷ್ಟು ಮನವಿಗಳ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಸುಂದರತೆ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಚವಾನ್ ಭಂಡಾರಿ. ಉತ್ತಮ ರೀತಿಯ ಎಸೆತ, ಮತ್ತೆ ಓಟುಗಳು ಬರ್ತಾ ಇಲ್ಲ. ಮತ್ತೆ ಚವಾನ್ ನಿರಂಜನ್ಗೆ ಎಸೆತ ಚೆಂಡು ಬಹಳ ಸುಲಭದ ಎಸೆತ, ಪುಟ್ಟಿತವನ್ನ ಕಾಡ್ತಾ ಇದೆ. ನಿಪ್ಪೆಟ್ ಚಲವರ್ರಿ ಎಂ ಸ್ಪೋರ್ಟ್ಸ್ ಕ್ರಿಕ್ಸೆ SRB ಸ್ಪೋರ್ಟ್ಸ್ ಕನ್ನಡ ಈ ರೀತಿಯ ಚಾನೆಲ್ಗಳು ಬೆಳೆದ್ರೆ ಇದು MR ಸ್ಪೋರ್ಟ್ಸ್, SRB ಸ್ಪೋರ್ಟ್ಸ್, SRB ಪ್ರೋ ದರ್ಶ್ ಸ್ಪೋರ್ಟ್ಸ್ಗಳು. ಅದೇ ರೀತಿಯಲ್ಲಿ ಬ್ಯಾಟ್ಗಳು, ಮ್ಯಾಡಿ ಬ್ಯಾಟ್, ಹಾಲಪ್ಪ ಬ್ಯಾಟ್ ಹಾಗೂ ಪೂಂಜಾಲಿ ಬ್ಯಾಟ್, ಇವೆಲ್ಲ ಕೂಡ ಇವತ್ತಿನ ಕ್ರಿಕೆಟ್ ಉದ್ಯಮಗಳು ಬೆಳೀತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಸತತ ಚುಕ್ಕೆ ಎಸೆತವನ್ನು ಎಸೆತಾ ಇದ್ದಾನೆ ಚವಾನ್ ಭಂಡಾರಿ. ನಿರಂಜನ, ಲೆಫ್ಟಿ ನಿರಂಜನ ಮತ್ತೊಬ್ಬ ಅನುಭವಿ ಆಟಗಾರ ಫ್ರೆಂಡ್ಸ್ ಪರವಾಗಿ. ಮತ್ತೆ ಚವಾನ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಪ್ರಯತ್ನ ಮಾಡಿದ್ರು ಕೀಪರ್, ಕಾಟ್ ಬ್ಯಾಂಡ್ ಅವಕಾಶ ಇತ್ತು. ಸತತ ಚುಕ್ಕೆ ಎಸೆತಗಳು ಬರ್ತಾ ಇದೆ ಚವಾನ್ ಭಂಡಾರಿ. ಲಸಿತ್ ಮಾಲಿಂಗ ಶೈಲಿಯ ಎಸೆತಗಾರ, ಶಾನ್ ಟೈಟ್, ಪ್ರತಿರಣ, ಇವರೆಲ್ಲರ ಶೈಲಿಯ ಒಂದು ಹಾಫ್ ಆರ್ಮ್ ಎಸೆಗಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಟೆನ್ನಿಸ್ ಬಾಲ್ ನಲ್ಲಿದ್ದಾರೆ. ಒಂದೆಡೆ ಚಮನ್ ಭಂಡಾರಿ, ಅದೇ ತಂಡದಲ್ಲಿ ಲೋಕಿ, ಕರಾಡಿ ಲೋಕಿ. ಕೊನೆಯ ಬಾರಿ ಚಮನ್ ಭಂಡಾರಿ. ಬಹಳ ಸುತ್ತಮುತ್ತ ಎಸೆತ, ಮೇಡ್ ಇನ್ ಓವರ್. ಈ ಪಂದ್ಯ ಕಂಡ 5ನೇ ಮೇಡ್ ಇನ್ ಓವರ್ ಚವಾನ್ ಭಂಡಾರಿ.
18ಕ್ಕೆ 28 ಮುಕ್ತಾಯ ಕಂಡ 3 ಓವರ್ಗಳ ಮುಂದೆ 14 ರನ್ ದಾಖಲಿಸಿದೆ. ಇನ್ನುಳಿದ 18 ಚೆಂಡು 28 ಓಟ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಪಂದ್ಯ ಸಾಗ್ತಾ ಇದೆ. 5 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಹಂಗಾಮ ಅಂತಿಮ ದಿನವನ್ನು ಕಂಡುಕೊಳ್ತಾ ಇದೆ. ಚಿತ್ರದುರ್ಗದಲ್ಲಿ ಕ್ರಿಕೆಟಿನ ಹಬ್ಬ, ಕಲ್ಲಿನ ಕೋಟೆಯ ಒಳಗೆ ದಾಂಡು ಚೆಂಡಿನ ಸಮರ. ಪ್ರತಿಯೊಂದು ಕಲ್ಲುಗಳು ಇತಿಹಾಸವನ್ನು ಹೇಳ್ತಾ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ರಿಶಾಲ್ ಬರ್ತಾ ಇದ್ದಾನೆ. ಸ್ಟ್ರೈಕರ್ ವಿಭಾಗದಲ್ಲಿ ಗಿಳಿಯಾರು ನಾಗ. ದಾವಣಗೆರೆ ಪಂದ್ಯಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಿರುವಂತಹ ಮತ್ತೋರ್ವ ಫೆನ್ಸಿನ ನಂಬುಗೆ ಆಟಗಾರ ನಾಗ, ಗಿಳಿಯಾರು ನಾಗ. ಹದಿನೆಂಟಕ್ಕೆ 28, 18-28. ಒಂದು ಬೌಂಡ್, ಒಂದು ಸಿಕ್ಸರ್ ಪಂದ್ಯ ಗತಿ ಬದಲಿಸ್ತದೆ. 1-2 ಹುದ್ದೆ ಪಂದ್ಯ ಚಿತ್ರಣವನ್ನೇ ಬದಲಿಸ್ತದೆ. ಇದು ದಾಂಡು ಚೆಂಡಿನ ಸಮರ. ಸೂರಪ್ಪ ಸ್ನೇಹಜೀವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ದೀಪಕ್ ಶಕ್ ಅವರ ಭಾಗದಲ್ಲಿ ನಾಗನ ಆಟ ಆರಂಭ. ಗಿಳಿಯಾರು ನಾಗ ಹದಿನೇಳಕ್ಕೆ 24, 17-24. ಮುಂದಿನ ಪಂದ್ಯ ಹರಿಹರ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್ ವರ್ಸಸ್ ವಿಭೂಷಣ ಅನ್ಪ್ರೆಡಿಕ್ಟಬಲ್ ಕೆಆರ್ಪುರಂ ಬೆಂಗಳೂರು. ಮತ್ತೆ ರಿಶಾಲ್ ಸ್ವಲ್ಪ ಕ್ಷೇತ್ರಕ್ಕೆ ಬದಲಾವಣೆ ಮಾಡಿಕೊಳ್ತಾ ಇದೆ. ಚಾಣಕ್ಯ ಜಾನ್ಸನ್ ಆಟಗಾರರು. ಗೂಟಗಳಿಂದ ರಾಜ ಸಾಲಿಗ್ರಾಮ, ಶಾಟ್ಕರ್ ವಿಭಾಗದಲ್ಲಿ ಆಶೀಶ್ ಅಲಯೂರು, ಚರಣ್ ಭಂಡಾರಿ ಸಿಲಿ ಮಿರಾಫ್ ವಿಭಾಗದಲ್ಲಿ ಮತ್ತೆ ರಿಶಾಲ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ನಾಗನ ಆಟ ಅಂತ್ಯ. ಔಟೇಜ್ ಆಗ್ತಾ ಇದೆ. ಬೀಸುವ ಪ್ರಯತ್ನವನ್ನು ನಾಗ ಮಾಡಿದ್ರು. ಬ್ಯಾಟಿನ ಅಂಚನ ಸವರಿದ ಚೆಂಡು ಈ ಹಂತದಲ್ಲಿ ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ಒಂದು ಅತ್ಯುತ್ತಮ ಬೌಂಡ್ ದಾಖಲಿಸಿದಂತ ಗಿಳಿಯಾರು ವಾಪಸ್ ಆಗ್ತಾ ಇದ್ದಾನೆ. ಮತ್ತೆ ರಿಶಾಲ್ ಕಂಬ್ಯಾಕ್ ಆಗ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ನಸ್ರು ತಂಡದ ಗೂಟ ರಕ್ಷಕ ಈಗ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಪರಿಸರ ಕಂಡಂತ ಮತ್ತೋರ್ವ ಹಿರಿಯ ಕ್ರಿಕೆಟ್ ಪ್ರೋತ್ಸಾಹಕರು ಜಕುಲ್. ದುರ್ಗದ ಪಾಳ್ಯದಲ್ಲಿ ಬಹಳಷ್ಟು ವೀಕ್ಷಕರನ್ನು ನೀಡಿದಂತಹ ಜಕುಲಬ ಈಗಾಗಲೇ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಾನ್ ಸ್ಟಾಪ್ ಕಮೆಂಟೇಟರ್
ಸದ್ಯ ಈಗ ವಿದಾಯ ಘೋಷಿಸಿದ್ದಾರೆ. ಕೇವಲ ಪ್ರೋತ್ಸಾಹ ಯುವಕರಿಗೆ ನೀಡ್ತಾ ಇದ್ದಾರೆ ಜಕುಲ್ಲಾಬಾಯ್. ಮತ್ತೆ ರಿಶಾಲ್ ಟು ನಸ್ರು. ಹದಿನಾರು 24, 16-24. ಸ್ಟ್ರೈಕರ್ ಭಾಗದ ನಸ್ರು, ನಾನ್ ಸ್ಟ್ರೈಕರ್ ಭಾಗದಲ್ಲಿ ನಿರಂಜನ. ಎರಡು ಕೂಡ ಬಲಿಷ್ಠ ತಂಡಗಳು, ಎರಡು ಕೂಡ 50-50 ಚಾನ್ಸಸ್. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಒಂದೊಮ್ಮೆ ಕುಂದಾಪುರದ ಪರ, ಇನ್ನೊಂದೊಮ್ಮೆ ಬೆಂಗಳೂರು ಪರ. ರಾಜ್ಯದ ಪ್ರತಿಷ್ಠಿತ ತಂಡಗಳೆಲ್ಲ ಗಮನಿಸ್ತಾ ಇದೆ. 6 ಓವರ್ಗಳ ಪಂದ್ಯ, 25 ನಿಮಿಷ ಕಾಲಾವಕಾಶಕ್ಕೆ ಬದಲ ಈಗ ಎಲ್ಲ ತಂಡಗಳು ಬಹುಶಃ 40 ನಿಮಿಷಗಳನ್ನು ಬಳಸ್ಕೊಳ್ತಾ ಇದೆ. ಸಮಯದ ನಿಯಮಗಳೆಲ್ಲ ಮೀರಿ ಹೋಗ್ತಾ ಇದೆ, ಗಾಳಿಗೆ ತೂರಿ ಹೋಗ್ತಾ ಇದೆ. ಉತ್ತಮ ರೀತಿಯ ಸತ ಬೀಸುವ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. 15-24, 15-24. ಇನ್ನೂ ಕೂಡ ಸೈಡ್ ವೆಪನ್ ಆಗಿ ಫೆನ್ಸ್ 360 ಇದೆ. ರಾಕಸ್ ನವೀನ ಮತ್ತೆ ರಿಶಾಲ್. ಶಾಲೆಗೆ ಬಿದ್ದ ಚೆಂಡು ಬಳಸುತ್ತ ಪಾಯಿಂಟ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ. ಬಹುಶಃ ಮನಸ್ಸು ಮಾಡಿದ್ರೆ 3 ಓಟ ಗಳಿಸಿ ಎಲ್ಲ ಸಾಧ್ಯತೆ ಇತ್ತು. ಸ್ವಲ್ಪ ಮಟ್ಟಿಗೆ ದಾಂಡಿಗರು ಇಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಕಂಡುಕೊಳ್ತಾ ಇದೆ. ನಿಸ್ಸಂದೇಹವಾಗಿ ಬೌಂಡ್ರಿ ಹೋಗಿ ಎಲ್ಲ ಅವಕಾಶ ಇತ್ತು, ಆದರೆ ಗಾಳಿಯ ಸಹಾಯ ಪಡೀತಾ ಇಲ್ಲ. ಈ ಮುಂಚೆ ರಾಜ ಕೂಡ ಅದೇ ವಿಭಾಗದಲ್ಲಿ ಕ್ಯಾಚ್ ನೀಡಿದ್ರು, ಅಲ್ಲೂ ಕೂಡ ಅವರಿಗೆ ಗಾಳಿ ವ್ಯತಿರಿಕ್ತವಾಗಿತ್ತು. ಈಗ ನಸ್ರು ಶಾಟ್ ಕೂಡ ಮಿಸ್ ಆಗ್ತಾ ಇದೆ. 14-22, 14-22. ನಸ್ರು ಆಟ ಆರಂಭಗೊಳ್ತಾ ಇದೆ. ಬಹಳ ಶೂತ ಮತ್ತೆ ಹೊಡೆತ, ಮತ್ತೆ ಕವರ್ಸ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ಕೇವಲ ಒಂದು ಓಟವನ್ನು ನಷ್ಟ ಪಡ್ಕೊಂಡ್ರು. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಚಮನ್ ಭಂಡಾರಿ. ಎದುರಾಳಿಗಳಲ್ಲಿ ಸಾಗರ್ ಭಂಡಾರಿ, ಇತ್ತ ಚಮನ್ ಭಂಡಾರಿ. ಒಂದು ಕುಂದಾಪುರ, ಒಂದು ಬೆಂಗಳೂರು. ಪ್ರಸ್ತುತ ಎರಡು ಕೂಡ ಉಡುಪಿ ಜಿಲ್ಲೆ ಹೆಮ್ಮೆಯ ಆಟಗಾರರು. ಹದಿಮೂರಕ್ಕೆ 21, 13-21. ಸ್ಟ್ರೈಕರ್ ಭಾಗದ ನಿರಂಜನ ಮತ್ತರ ಅನುಭವಿ ಲೆಫ್ಟಿ. ಸಪೋರ್ಟ್ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಳ್ತಾ ಇದೆ. ಸಮಯ ಕಡಿಮೆ ಇದೆ. ಇನ್ನೂ ಕೂಡ 11 ಪಂದ್ಯಗಳು ಇವತ್ತು 11 ಗಂಟೆ ಒಳಗೆ ಮುಕ್ತಾಯನ ಕಾಣಬೇಕಾಗ್ತದೆ. ಕಿಕ್ಕಿರಿದ ಜನಸಂದಣಿ ಚಿತ್ರದುರ್ಗವನ್ನು ಕಂಡುಕೊಳ್ತಾ ಇದೆ. ಸುಡುವ ಬಿಸಿಲನ್ನ ಲೆಕ್ಕಿಸದ ಪ್ರೇಕ್ಷಕರು ಆಮೂಲಾಗ್ರವಾಗಿ ಬರ್ತಾ ಇದ್ದಾರೆ ಚಿತ್ರದುರ್ಗದ ಶಾಲೆಯ ಮೈದಾನಕ್ಕೆ. ಕೊನೆಯ ಬಾರಿಗೆ ರಿಶಾಲ್ ಟು ನಿರಂಜನ. ಮಧ್ಯೆ ಮತ್ತೊಂದು ಆಘಾತ. ಕಾಟನ್ ಬಾಲ್ ಮಿಸ್ ಆಗ್ತಾ ಇದೆ. ಫ್ಯಾನ್ಸಿನ ಪ್ರಮುಖ ಹುದ್ದಾರಿ ಕಳ್ಕೊಳ್ತಾ ಇದೆ. ನಸ್ರು ಔಟ್.
12ಕ್ಕೆ 20, 21, 21. ಹನ್ನೆರಡು ಎಸೆತ 21ರ ಗುರಿ. ಹನ್ನೆರಡು ಎಸೆತ 21ರ ಗುರಿ. ಈ ಪಂದ್ಯದ ತರುವಾಯ ಬುಟ್ಟು ಬಾಯ್ ರೆಡಿ ಇರಬೇಕು. ಈ ಒಂದು ಪಂದ್ಯಾಟದ ಪಿಚ್ ಅನ್ನ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದವರು ಕೂಡ ಈ ಪರಿಸರ ಹಿರಿಯ ಪಿಚ್ ಮೇಕಿಂಗ್ ಬುಟ್ಟು ಬಾಯ್ ರೆಡಿ ಇರಬೇಕು. 12ಕ್ಕೆ 21. ಮತ್ತೆ ಸಗರ್ಕೆ ಭಾಗದಲ್ಲಿ ಲೋಕು ಅಣ್ಣ ಬಾವರ್ಗೆ ಸ್ವಚ್ಛ ಭಾರತ್ ಅಂಕಣದ ಹೊರಭಾಗದಲ್ಲಿ ಫಸ್ಟ್ ಮಾಡಿ ಕೊನೆ ಅಂಕಣ ಒಳಭಾಗಕ್ಕೆ ಬನ್ನಿ. ಬೆಳಿಗ್ಗೆ ನಿಮಗೆ ನಾಳೆ ಅವಕಾಶ ಇದೆ. 12ಕ್ಕೆ 21, 12-21. ಲೋಕು ಎಸಗಾರಿಕೆ ಭಾಗದಲ್ಲಿ ಅಂಕಣ ಒಳಭಾಗದಲ್ಲಿ ತಡೆದ ನಾಯಕನ ಎಂಟ್ರಿ ಆಗ್ತಾ ಇದೆ. ಮ್ಯಾಡಿ ಬಹಳಷ್ಟು ಪಂದ್ಯಾಟವನ್ನ ಗೆಲ್ಲಿಸಿಕೊಟ್ಟ ಫ್ಯಾನ್ಸಿನ ನಾಯಕ ಕೂಡ ಮ್ಯಾಡಿ. ಸ್ಟ್ರೈಕರ್ ಭಾಗದಲ್ಲಿ ನಾಚಕರ ಭಾಗದಲ್ಲಿ ನಿರಂಜನ. 12ಕ್ಕೆ 21, 12-21. ರೈಟ್ ಬಾಲ್ ಅಕ್ರಮ ಎಸೆತ. 12-20, 12-20. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. 11 ಎಸೆತ 20ರ ಗುರಿ. 11-20. ಒಂದು ಹಂತದಲ್ಲಿ ಗಾಳಿ ಬೀಸ್ತಾ ಇದೆ. ತಂಗಾಳಿ, ತಂಪಾದ ಗಾಳಿ. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ತೃತೀಯ ನೇತ್ರ ತದಂಪಾಯ. ಬಹುಶಃ ರಾಜ ಸ್ಟಂಪ್ ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಬಹುಶಃ ಚವನ್ ಭಂಡಾರಿ ಅಪೀಲ್ ಮಾಡ್ತಾ ಇದ್ದಾರೆ. ಮತ್ತೆ ತೃತೀಯ ನೇತ್ರ ಯಾವ ರೀತಿ ಡಿಸಿಷನ್ ನೀಡ್ತಾರೆ ಅಂತ ನೋಡ್ಬೇಕಾಗಿದೆ. ಮತ್ತೆ ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಭಾಗವನ್ನು ಕಳ್ಕೊಳ್ತಾ ಇದ್ದಾನೆ ಲೋಕು. ಮುಂದಿನ ಪಂದ್ಯ ಹರಿಯಾಣ ಫ್ರೆಂಡ್ಸ್ ವರ್ಸಸ್ ವಿಭೂಷಣ. ತದನಂತರ NDC ಚಿತ್ರದುರ್ಗ ಸ್ಥಳೀಯ ಹೆಮ್ಮೆಯ ತಂಡ ವರ್ಸಸ್ ಜನಪ್ರಿಯ ದಾವಣಗೆರೆ. 18 ಬಾರಿ ಬ್ಯಾಕ್ ಟು ಬ್ಯಾಕ್ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅನ್ನು ಮಾಡಿದಂತಹ ಸಂಸ್ಥೆಯು ಕೂಡ JP ಅವರ ಸಂಘಟಕತ್ವದಲ್ಲಿ ಜನಪ್ರಿಯ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ. ಹಾಗೂ ದಿನದ 5ನೇ ಪಂದ್ಯ ಜಿಮ್ಮಿ ಪಾಂಚಜನ್ಯ ಲಯನ್ಸ್ ದಾವಣಗೆರೆಯನ್ನು ಎದುರಿಸಲಿಕ್ಕಿದೆ. ಈ ರೀತಿಯಾಗಿ ಶೆಡ್ಯೂಲ್ ಇರ್ತದೆ. 1 ಗಂಟೆಗೆ ಸರಿಯಾಗಿ ಭಾಗವಹಿಸುವ ಎಲ್ಲ ತಂಡಗಳು ಕೂಡ ನಿಮ್ಮ ಮುಂದಿನ ಮುಖಾಮುಖಿಗೆ ಚೀಟಿಯನ್ನು ಹಾಕಲಾಗ್ತದೆ. 1 ಗಂಟೆಗೆ ನಮ್ಮ ಮೈನ್ ಸ್ಟೇಜ್ಗೆ ಬರಬೇಕು. ಈಗಾಗಲೇ ಸೂಪರ್ ಕಿಂಗ್ಸ್ ಸಕಲೇಶ್ಪುರ, ಜೈ ಕರ್ನಾಟಕ ಬೆಂಗಳೂರು, ಅಥರ್ವ ಫ್ರೆಂಡ್ಸ್ ಶೃಂಗೇರಿ, SMCC ನ್ಯಾಶ್ ಬೆಂಗಳೂರು.
ತೃತೀಯ ನೇತ್ರ ಅದಾವ ರೀತಿ ಡಿಸಿಷನ್ ಇಟ್ಟು ನೋಡ್ಬೇಕಾಗಿದೆ. ಅಳೆದು ತೂಗ್ತಾ ಇದ್ದಾರೆ. ಅಂತಿಮ ತೀರ್ಪು ಬರಬೇಕಾಗಿದೆ. ಔಟು ತನ್ಮೂಲಕ ಹುದರಾಘಾತ. ಮ್ಯಾಡಿ ಔಟ್ ಆಗ್ತಾ ಇದ್ದಾನೆ. ರಾಜ ಒಂದು ಅತ್ಯುತ್ತಮ ಸ್ಟಂಪ್ ಮಾಡಿದ್ರು ಕೂಡ ಹತ್ತಕ್ಕೆ 20 10-20 10ಕ್ಕೆ 20 ಪಂದ್ಯ ಗಮ್ಮತ್ತು. ಬೌಲರ್ಗಳ ಕಸರತ್ತು, ಬ್ಯಾಟ್ಸ್ಮನ್ಗಳ ಕರಾಮತ್ತು, ಹೃದಯ ಬಡಿತ ವೀಕ್ಷಕರಿಗೆ ಕಾದಿದೆ ಆಪತ್ತು. ಹೊಸ ದಾಡಿಗರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ 360 ನವೀನ್ ರಾಕಸ್ ನವೀನ ಎಬಿಡಿ. ಹತ್ತಕ್ಕೆ 20 ಮತ್ತೆ ಲೋಕು ಎಸೆಗಾರಿಕೆ ಭಾಗದಲ್ಲಿ ತಟ್ಟಿ ಮುಟ್ಟಿ ಒಂದು ಓಟವನ್ನು ದಾಖಲಾಗ್ತಾ ಇದೆ. ಸ್ಟ್ರೈಕ್ ಅನ್ನು ರೊಟೇಟ್ ಮಾಡ್ಕೊಳ್ತಾ ಇದ್ದಾನೆ ನವೀನ. 9ಕ್ಕೆ 19 ಚಾಣಕ್ಯ ಜಾನ್ಸನ್ ಎರಡು ಪ್ರಮುಖ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಒಂದೆಡೆಯಲ್ಲಿ ನೆಲ್ಸನ್, ಇನ್ನೊಂದೆಡೆಯಲ್ಲಿ ನಿತೀಶ್ ಶೆರ್ಗೆ. ಆನ್ಗಳಿ ಪ್ರೀಮಿಯರ್ ಲೀಗಿನ ಸರಣಿ ಶ್ರೇಷ್ಠ ಆಟಗಾರ ನೆಲ್ಸನ್ ಈ ಪಂದ್ಯಾಟ ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದೆಡೆಯಲ್ಲಿ ನಿತೀಶ್ ಗೋಲ್ಡನ್ ಮಿಲ್ಲರ್. ಮತ್ತೆ ಲೋಕು ಬಹಳಷ್ಟು ತುಂಬ ಹೊಡೆತ. ಲವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಈ ಮಧ್ಯೆ ಮತ್ತೊಂದು ಉದರ ಪತನದ ಸೂಚನೆ ಬರ್ತಾ ಇದೆ. ಟೈಗಂಪಾಯ ಡೈರೆಕ್ಟ್ ಶೂಟ್ ಆಗ್ತಾ ಇದೆ. ನವೀನನ ಹುದ್ದರಿ ನೆಲಕೂರ್ತಾ ಇದೆ. ಒಂದು ಹತ್ತಲ್ಲಿ ಕೈಯಲ್ಲಿದ್ದ ಪಂದ್ಯವನ್ನು ಕೈ ಜಾರಿಸಿಕೊಳ್ತಾ ಇದೆ ಫ್ರೆಂಡ್ಸ್. ಕೈಯಲ್ಲಿಲ್ಲದ ಪಂದ್ಯ ಕೈವಶ ಮಾಡಿಕೊಳ್ತಾ ಇದೆ ಚಾಣಕ್ಯ ಜಾನ್ಸನ್. ಕ್ರಿಕೆಟಿನ ಅದೃಷ್ಟದ ಆಟ. ಡೈರೆಕ್ಟ್ ಶೂಟ್ ಆಗುವುದರ ಮುಖ್ಯವಾಗಿ ನವೀನ ವಾಪಸ್ ಆಗ್ತಾ ಇದ್ದಾನೆ. 8-19 ಧೀರಾಜ್ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಲೋಕು ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಎಂಟಕ್ಕೆ 18 8-18. ಒಂದು ಸಿಕ್ಸರ್ ಪಂದ್ಯದ ಗತಿಯೇ ಬದಲಿಸ್ತದೆ. ಒಂದು ಹೃದಯ ಪಂದ್ಯ ಚಿತ್ರಣವನ್ನೇ ಬದಲಿಸ್ತದೆ.
ಇದು ದಾಂಡು ಚೆಂಡಿನ ಸಮರ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 7-17. ಅಂತಿಮ ಎಸೆತಕ್ಕಾಗಿ ಮತ್ತೆ ಲೋಕು. ಮತ್ತೆ ಲೋಕು. ವೈಟ್ ಬಾಲ್. 7-16. ಇವತ್ತಿನ ಬೆಳಗಿನ ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಮ್ಯಾರಥಾನ್ ಆಗಿತ್ತು. ರನ್ ಚಿತ್ರದುರ್ಗ ರನ್. ಇತ್ತ ಕ್ರಿಕೆಟ್ ಆಗ್ತಾ ಇದೆ. ಬಹಳ ಶೂತ ಮತ್ತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯ ಕಾಡ್ತಾ ಇದೆ. ಮುಕ್ತಾಯದ 6 ಅಂತಿಮ ಎಸೆತಗಳ ಮುಂದೆ 16 ಓಟದ ಅವಶ್ಯಕತೆ. ತರದ ಮೊತ್ತ 26, 26. ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಲ್ಲೈ. ಅಂತಿಮ 6ಕ್ಕೆ 16. 2 ಸಿಕ್ಸರ್ ಬಂದ್ರೆ ಮತ್ತೆ ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತದೆ. ಪ್ರಶಾಂತ್ ಪಿಲ್ಲೈ ಚಾಣಕ್ಯ ಪಂದ್ಯಾಟದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಆದರೆ ಕ್ರಿಕೆಟ್ ಅದೃಷ್ಟದ ಆಟ. ಚೇತನ್ ಚಾಣಕ್ಯ ಮುಂದಾಳತ್ವದಲ್ಲಿ, ರವಿ ಹೆಗ್ಡೆ ಸಾರಥ್ಯದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಇತ್ತ ರೇಣುಗೌಡರ ಸಾರಥ್ಯದಲ್ಲಿ ಫ್ರೆಂಡ್ಸ್. ಬಹಳ ಶೂತ ಮತ್ತೆ ಎಸೆತ, ಔಟ್ ಸ್ವಿಂಗರ್, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 5-16, 5-16. ಪಂದ್ಯ ರೋಚಕ ಹಂತವನ್ನು ಕಂಡುಕೊಳ್ತಾ ಇದೆ. ಒಂದು ರೋಮಾಂಚಕ ಅಂತ್ಯವನ್ನು ಕಂಡುಕೊಳ್ಳುವ ಲಕ್ಷಣಗಳು ಬರ್ತಾ ಇದೆ. ಚಿತ್ರದುರ್ಗದ ಜನತೆಗೆ ಒಂದು ರೋಮಾಂಚನ. ನಿನ್ನೆ ದಿನ ಕೊನೆಯ ಪಂದ್ಯಾಟ ಒಂದು ಸೂಪರ್ ಓವರ್ ಆಗಿ ಸಾಗಿತ್ತು. ಅಥರ್ವ ವರ್ಸಸ್ ಮಥನಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ನಾಲ್ಕು ಎಸೆತ, 15 ಓಟದ ಅವಶ್ಯಕತೆ. 4ಕ್ಕೆ 15. ಎಲ್ಲಾ ತಂಡಗಳಿಗೆ ಸೂಚನೆ, ಪಂದ್ಯ ವಿಜಯ ಆದ ನಂತರ ಗ್ರೌಂಡ್ ಒಳಗೆ ಯಾರು ಕೂಡ ಎಂಟ್ರಿ ಮಾಡತಕ್ಕದ್ದಲ್ಲ. ಯಾಕಂದ್ರೆ ಇನ್ನು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇದೆ. ಇನ್ನೂ ಕೂಡ 11 ಮ್ಯಾಚ್ ಸಾಗಬೇಕಾಗಿದೆ. ನಾಲ್ಕಕ್ಕೆ 15. ಸ್ಟ್ರೈಕರ್ ಭಾಗದ ನಿರಂಜನ, ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಲ್ಲೈ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಲ್ಲೈ. ವೈಟ್ ಬಾಲ್ ಹುದ್ದೆರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ನಾಲ್ಕು 14 ಅಂಕಣ ಒಳಭಾಗದಲ್ಲಿ ಸೋನು ಪಡುಬಿದ್ರೆ. ನಾಲ್ಕಕ್ಕೆ 14 ಹೊಸ ದಾಡಿಗನ ಪ್ರವೇಶವನ್ನು ಕಾಡ್ತಾ ಇದೆ ಸೋನು ಪಡುಬಿದ್ರೆ. ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ನಿರಂಜನ, ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಲ್ಲೈ. ಬಹಳ ಸುತ್ತಮುತ್ತ ಹೊಡೆತ, ಭರ್ಜರಿ ಸಿಕ್ಸ್, ಷಟ್ಕ, ಆರಾಟದ ಸೇರ್ಪಡೆ. ಮೂರಕ್ಕೆ 8 ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ, ರೋಚಕವಾಗಿ ಸಾಗ್ತಾ ಇದೆ, ರೋಮಾಂಚಕವಾಗಿ ಸಾಗ್ತಾ ಇದೆ. 3ಕ್ಕೆ 8 ಪಂದ್ಯ ಕಗ್ಗಂಟು, ವಿಜಯ ಯಾರಿಗುಂಟು? ಒಂದೆಡೆ ಬೆಂಗಳೂರು, ಇನ್ನೊಂದೆಡೆ ಕುಂದಾಪುರ. ನಿರಂಜನ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಟ ಆಡ್ತಾ ಇದ್ದಾರೆ. ಪಂದ್ಯ ಹಿಡಿತವನ್ನು ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಮತ್ತೆ ಫ್ರೆಂಡ್ಸ್ ಬೆಂಗಳೂರು. ನಿರಂಜನನ ಆಟ ಆರಂಭ. 3ಕ್ಕೆ 8 ಮತ್ತೆ ಪಿಲ್ಲೈ, ಪ್ರಶಾಂತ್ ಪಿಲ್ಲೈ ಎಸೆಗಾರಿಕೆ ಭಾಗದಲ್ಲಿ. 3ಕ್ಕೆ 8 ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆತ, ಓಟಗಳು ಬರ್ತಾ ಇಲ್ಲ. 2ಕ್ಕೆ 8 ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಲ್ಲೈ. 2ಕ್ಕೆ 8 ಮತ್ತದು ರಿವರ್ಸ್ ಶಾಟ್. ಪಂದ್ಯ ಆರೋಟದ ಹೆಚ್ಚುವರಿ ನಿರಂಜನ. ಒಂದಕ್ಕೆ 2 ಅಂತಿಮ ಹಂತದ ಪಂದ್ಯ ಸಾಗ್ತಾ ಇದೆ. ನಿನ್ನ ರಾತ್ರಿ ಮದನಿ ಅಥರ್ವ ಸೂಪರ್ ಓವರಿಗೆ ಹೋಗಿತ್ತು. ಇವತ್ತಿನ ದಿನ ಬೆಳಗಿನ ಪಂದ್ಯ ಕೈಯಲ್ಲಿದ್ದ ಪಂದ್ಯವನ್ನ ಚಾಣಕ್ಯ ಒಂದು ಹಂತದಲ್ಲಿ ಸಂಕಷ್ಟವನ್ನು ಕಂಡುಕೊಳ್ತಾ ಇದೆ.
ಬಹುಶಃ ಈ ಪಂದ್ಯ ನೋಡಿ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇರೋದು. ಬಹಳಷ್ಟು ಪ್ರೇಕ್ಷಕರು ವಾಪಸ್ ಹೋಗ್ತಾ ಇದ್ರು, ಅಲ್ಲಿಗೆ ಅವರು ಬ್ರೇಕ್ ಆಗ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಕೂಡ ಸರದಿ. 1-2 ಒಂದು ಓಟ ಮಾಡಿದ್ರೆ ಪಂದ್ಯ ಟೈ ಆಗತ್ತೆ. ಟೈ ಆದ್ರೆ ಸೂಪರ್ ಓವರ್ ಬರುತ್ತೆ. ಸೂಪರ್ ಓವರ್ ಬಂದ್ರೆ ಸಂಘಟನೆಗೆ ಸಂಕಷ್ಟ, ರಾಮುಗೆ ಕಷ್ಟ. ರಾಮು ಬಹಳಷ್ಟು ಚಿಂತಾಕ್ರಾಂತರಾಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಖುಷಿಯಲ್ಲೇ ಇದ್ದಾರೆ. ನಿನ್ನೆ ದಿನ ರಾತ್ರಿಯ ಪಂದ್ಯ ಕೂಡ ಬಹಳಷ್ಟು ಕುತೂಹಲಕಾರಿ ಸಾಗ್ತಾ ಇದೆ. ಹರಿಹರದವ್ರು ರೆಡಿ ರೀ. ಮುಂದಿನ ಪಂದ್ಯ ಅಂತಿಮ ಎಸೆತ. ಪ್ರಶಾಂತ್ ಪಿಲ್ಲೈ ಎಸೆಗಾರಿಕೆ ಭಾಗದಲ್ಲಿ ಅಂತಿಮ ಎಸೆತ. ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚಕ ಪಂದ್ಯ. 1-2 ಲಾಸ್ಟ್ ಬಾಲ್ 2 ರನ್ಸ್. ಶೇಖರ್ ಭಾಗದ ನಿರಂಜನ ಬಹಳ ಉತ್ತಮ ತೋಡಾಟ, ಕ್ಯಾಚ್ ಆಗ್ತಾ ಇದೆ. ಅಲ್ಲಿ ಎಲ್ಲ ಹೊರಗೆ ಬರಬೇಕು. ಚಾಣಕ್ಯದವರು ಕೈಯಲ್ಲಿದ್ದ ಪಂದ್ಯ ಅಂತಿಮ ಹಂತದಲ್ಲಿ ಫ್ರೆಂಡ್ಸ್ ಕಳ್ಕೊಳ್ತಾ ಇದೆ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ನಿರಂಜನ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಆರಂಭಿಕ ಹಂತದಲ್ಲಿ ನಿರಂಜನ ಡಾಟ್ ಆದ್ರೂ ಕೂಡ ಕೊನೆಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹೊಡೆದ ಪಂದ್ಯದ ಗತಿಯೇ ಬದಲಿಸಿದ್ರು ನಿರಂಜನ. ಹಾರ್ಡ್ ಲಕ್ ನಿರಂಜನ. ಒಂದು ಅತ್ಯುತ್ತಮ ಪಂದ್ಯಾಟವನ್ನು ಆಡಿಕೊಟ್ಟಿದ್ರಿ, ಆದರೆ ಇವತ್ತಿನ ದಿನದ ಸೋಲಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಗೆಲುವು ನಿಮ್ಮದಾಗಲಿ. ಒಂದು ಅತ್ಯುತ್ತಮ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ಆಡ್ತಾ ಇದೆ. ಆ ತಂಡಕ್ಕೆ ಮತ್ತೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಚಾಣಕ್ಯ ಜಾನ್ಸನ್ಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಫೀಲ್ಡ್ ಕ್ಲಿಯರ್ ಮಾಡಬೇಕು. ಫೀಲ್ಡ್ ಕ್ಲಿಯರ್ ಮಾಡಿ. ಹರಿಹರದವರು ಫೀಲ್ಡ್ ಬನ್ನಿ, ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಬೇಕು.